ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ನಾಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್ಸ್ ಇದಾವೆ ವಿಧಾನಸಭೆಗೆ. ಆ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಲೇಬೇಕು. ಯಾಕೆ ಅಂತ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಸೊ ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಚುನಾವಣೆಗೆ ನಿಲ್ಲಬಹುದು ಅನ್ನೋದು ಕಾಗದ ಪತ್ರಗಳಲ್ಲಿ ಇದ್ರೂ ಸಹ ಕೆಲವು ಪಕ್ಷಗಳು ಅಥವಾ ಆಲ್ಮೋಸ್ಟ್ ಎಲ್ಲ ಪಕ್ಷಗಳು ಸಹ ಒಂದೊಂದು ಜಿಲ್ಲೆಯನ್ನ ಒಂದೊಂದು ಕುಟುಂಬಕ್ಕೆ ಧಾರೆ ಎರೆದು ಬಿಟ್ಟಿರ್ತವೆ. ಧಾರೆ, ವರದಕ್ಷಿಣೆ ಕೊಟ್ಟಂಗೆ, ಗಿಫ್ಟ್ ಕೊಟ್ಟಂಗೆ, ಇನ್ನೇನೋ ಕೊಟ್ಟಂಗೆ, ಅವರೇ ಪಾಳೆಗಾರರ ರೀತಿಯಲ್ಲಿ, ಅವರೇ ರಾಜರ ರೀತಿಯಲ್ಲಿ ಬಳ್ಳಾರಿ ನಂದು, ದಾವಣಗೆರೆ ನಂದು, ಗುಲ್ಬರ್ಗ ನಂದು, ಬೀದರ್ ನಂದು, ಉಡುಪಿ ನಂದು, ಇನ್ಯಾವುದೋ ಜಿಲ್ಲೆ, ಶಿವಮೊಗ್ಗ ನಂದು, ಮೈಸೂರು ನಂದು, ಎಲ್ಲ ನಂದೇ, ಇನ್ಯಾರು ಇಲ್ಲಿ ಬರಂಗಿಲ್ಲ ಅಂತ. ಅದೇ ರೀತಿ ದಾವಣಗೆರೆ ಸ್ಥಿತಿಯು ಸಹ ಆಗಿರೋದು. ಶಾಮನೂರು ಶಿವಶಂಕರಪ್ಪರವರ ನಿಧನದ ನಂತರ ಅಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಬಂದಾಗ ಅತಿ ಹೆಚ್ಚು ಪಾಪ್ಯುಲೇಷನ್ ಇದ್ದಂತಹ ಮುಸ್ಲಿಮರು ಪಟ್ಟು ಹಿಡಿದ್ರು ನಮಗೆ ಟಿಕೆಟ್ ಕೊಡಿ ಅಂತ. ಬಟ್ ಕೊಡಲಿಲ್ಲ. ಕೊನೆ ಕೊಟ್ಟಿದ್ದು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ ಶಾಮನೂರ್ಗೆ. ಅವರ ಮನೆಯಲ್ಲಿ ಆಲ್ರೆಡಿ ಒಬ್ಬರು MLA ಮಿನಿಸ್ಟರ್ ಇದ್ದಾರೆ, ಇನ್ನೊಬ್ಬರು MP ಇದ್ದಾರೆ. ಯಾರು ಅಲ್ಲ, ಈ ಸಮರ್ಥ ತಂದೆ ತಾಯಿನೇ. ಆದರೂ ಅವ್ರಿಗೆ ಟಿಕೆಟ್. ಅಲ್ಲಿಂದಾನೇ ಆರಂಭ ಆಗುತ್ತೆ ಆ ಕಾಂಗ್ರೆಸ್ ಅನ್ನ ಸೋಲಿಸಲೇಬೇಕು, ಅವ್ರಿಗೆ ಪಾಠ ಕಲಿಸ್ಬೇಕು ಅನ್ನೋಂಥದ್ದು. ಆದ್ರೂ ಯಾಕೆ ಸೋಲಿಸ್ಬೇಕು, ಏನದರ ಮಹತ್ವ, ಸೋಲಿಸೋದ್ರ ಮಹತ್ವ ಏನು ಮತ್ತು ಪರ್ಯಾಯ ಏನಿದೆ ಅಲ್ಲಿ? ಕಾಂಗ್ರೆಸ್ ಓಟ್ ಹಾಕಿಲ್ಲ ಬಿಜೆಪಿಗೆ ಹಾಕ್ಬೇಕಾ? ಬಿಜೆಪಿಗೆ ಹಾಕೋದು ಅನ್ನೋದು ವಿಷ ಕುಡಿಯೋದಕ್ಕಿಂತ ಡೇಂಜರಸ್ ಆದಂತಹ ಒಂದು ನಿರ್ಧಾರ ಆಗುತ್ತೆ. ವಿಷ ಕುಡಿಯೋದಕ್ಕಿಂತ ಡೇಂಜರಸ್. ಬಿಜೆಪಿಗೆ ಓಟ್ ಹಾಕೋದು ವಿಷ ಕುಡಿಯೋದಕ್ಕಿಂತ ಡೇಂಜರಸ್. ಎರಡು ಮಾತೇ ಇಲ್ಲ ಅದರಲ್ಲಿ. ಆಮೇಲೆ ಡಿಸ್ಕಸ್ ಮಾಡೋಣ ಏನು ಆಪ್ಷನ್ಸ್ ಇದಾವೆ ಅಂತ. ಮೊದಲಿಗೆ ಕಾಂಗ್ರೆಸ್ ಅನ್ನ ಸೋಲಿಸಲೇಬೇಕು. ಯಾಕೆ ಅಂತಂದ್ರೆ ಈ ಕ್ಷೇತ್ರದಲ್ಲಿ ಏನಾದರೂ ಕಾಂಗ್ರೆಸ್ ಈಗ ಗೆದ್ದು ಬಿಟ್ರೆ ಅದಕ್ಕೆ ದುರಹಂಕಾರ ದುಪ್ಪಟ್ಟಾಗ್ಬಿಡುತ್ತೆ. ಮುಸ್ಲಿಮರು ಅತಿ ಹೆಚ್ಚಿರುವ ಕ್ಷೇತ್ರದಲ್ಲೂ ಸಹ ನಾವು ಮುಸ್ಲಿಮರು ಹೇಳದಂಗೆ ಕೇಳಲ್ಲ, ಅವ್ರಿಗೆ ಟಿಕೆಟ್ ಕೊಡಲ್ಲ. ಆದರೂ ಅವರಿಂದ ನಮ್ಮನ್ನ ಏನು ಮಾಡ್ಕೊಳಕ್ ಆಗೋದಿಲ್ಲ. ನಾವು ಗೆದ್ದೇ ಗೆಲ್ತೀವಿ, ಮುಸ್ಲಿಮರಿಗೆ ಪರ್ಯಾಯ ಇಲ್ಲವೇ ಇಲ್ಲ, ಅವ್ರಿಗೆ ಬೇರೆ ಗತಿ ಇಲ್ಲ. ವೋಟಿಂಗ್ ಮಿಷನ್ ಮುಂದೆ ನಿಂತಾಗ ನಮಗೆ ವೋಟ್ ಹಾಕಬೇಕು, ಬೇರೆ ಯಾರಿಗೂ ಹಾಕೋದಕ್ಕೆ ಅವ್ರಿಗೆ ಸಾಧ್ಯನೇ ಇಲ್ಲ. ಆ ದುರಹಂಕಾರ ಏನಿದೆಯಲ್ಲ, ಆ ದುರಹಂಕಾರದ ಹಿನ್ನೆಲೆಯಲ್ಲೇ ಈ ರೀತಿ ಟಿಕೆಟ್ ಹಂಚಿಕೆ ಮಾಡಿದ್ದು, ಅಭ್ಯರ್ಥಿಗಳನ್ನ ಈ ರೀತಿ ಕೊಟ್ಟಿದ್ದು ಅಥವಾ ಈ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಂಡಿದ್ದು. ಅದಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಬಿಡುತ್ತೆ, ಕಾಂಗ್ರೆಸ್ಗೆ ಧೈರ್ಯ ಬರುತ್ತೆ. ಬೇರೆ ಕ್ಷೇತ್ರಗಳಲ್ಲಿ ಅದೇ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಕರ್ನಾಟಕದಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ 15% ವರೆಗೂ ಇದೆ. ವಿಧಾನಸಭೆ ಒಳಗಡೆ ನೋಡಿದ್ರೆ 4% ಸಹ ಇಲ್ಲ MLAಗಳು. 4% ಸಹ ಇಲ್ಲ. ಬಿಜೆಪಿ ಅಂತೂ ಮುಸ್ಲಿಮರಿಗೆ ಟಿಕೆಟ್ ಕೊಡಲ್ಲ. JDS ಇತ್ತೀಚೆಗೆ ಬಿಜೆಪಿಯ ಬಾಲ ಆಗಿ ಕೂತಿದೆ. ಇನ್ನು ಉಳಿದಿರೋದು ಕಾಂಗ್ರೆಸ್ ಒಂದೇ. ಕಾಂಗ್ರೆಸ್ ಅನ್ನ ನಂಬಿ 98% ಮುಸಲ್ಮಾನರು ಕಳೆದ ಬಾರಿ ಚುನಾವಣೆಯಲ್ಲಿ, ವಿಧಾನಸಭಾ ಚುನಾವಣೆಯಲ್ಲಿ ವೋಟ್ ಹಾಕಿದ್ದಾರೆ. ಆದ್ರೂ ನೀವು ಕೊಡೋದಿಲ್ಲ, ಕಾಂಗ್ರೆಸ್ ಕೊಡೋದಿಲ್ಲ ಅಂತಂದ್ರೆ ಆ ಅಹಂಕಾರವನ್ನ ಇಳಿಸಬೇಕಾದಂತಹ ಜವಾಬ್ದಾರಿ ಕೇವಲ ಮುಸ್ಲಿಂ ಸಮುದಾಯಕ್ಕಲ್ಲ, ಕೇವಲ ಅಲ್ಪಸಂಖ್ಯಾತ ಸಮುದಾಯಕ್ಕಲ್ಲ, ಇಡೀ ಅಹಿಂದಾಗೆ ಇರುತ್ತೆ. ಇಡೀ ಅಹಿಂದ ಸಮುದಾಯಕ್ಕೆ ಇರುತ್ತೆ. ಯಾಕೆಂದ್ರೆ ಇವತ್ತು ಅವ್ರಿಗಾಗಿದ್ದು ನಾಳೆ ಎಲ್ಲರಿಗೂ ಆಗತ್ತೆ. ಕಾಂಗ್ರೆಸ್ ಆ ದುರಹಂಕಾರವನ್ನ ಬ್ರೇಕ್ ಮಾಡಬೇಕು ಅಂದ್ರೆ ಮುಸ್ಲಿಮರ ವಿರೋಧದ ನಡುವೆಯೂ ಮುಸ್ಲಿಮರು ಅತಿ ಹೆಚ್ಚು ಇದ್ದು, ಅವರು ಪ್ರತಿರೋಧ ಇದ್ದು, ಅವ್ರ ಕಡೆಯಿಂದ ರಿವೋಲ್ಟ್ ಇದ್ದು ಸಹ ನಾವು ಗೆದ್ದು ಬರ್ತೀವಿ ಮುಸ್ಲಿಂ ಕ್ಷೇತ್ರಗಳಲ್ಲಿ ಅನ್ನೋದಾದ್ರೆ ಮುಂದಿನ ದಿನಗಳಲ್ಲಿ ನಾವು ಟಿಕೆಟ್ ಕೊಡೋ ಅವಶ್ಯಕತೆನೇ ಇಲ್ಲ. ಎಷ್ಟು ಕಿರ್ಚಾಡ್ಕೊಳ್ತಾರೋ ಕಿರ್ಚಾಡ್ಕೊಳ್ಳಿ, ನಾವು ಗೆದ್ದು ಬಂದು ತೋರಿಸ್ತೀವಿ ಅಂತ ಅವ್ರಿಗೆ ಇನ್ನೊಂದಷ್ಟು ದುರಹಂಕಾರ ಬರುತ್ತೆ. ಆ ಕಾರಣಕ್ಕೆ ಅಲ್ಲಿ ಅವರನ್ನ ಸೋಲಿಸಲೇಬೇಕಾಗಿದೆ. ಒಂದು ಬಾರಿ ಸೋತರೆ ಇನ್ನು ಇಡೀ ರಾಜ್ಯದಲ್ಲಿ ಎಲ್ಲೂ ಸಹ ಕಾಂಗ್ರೆಸ್ 2028ಕ್ಕೆ ಚುನಾವಣೆಯಲ್ಲಿ ಇಂಥ ಧೈರ್ಯ, ಮೊಂಡು ಧೈರ್ಯ ಮಾಡುವಂತಹ ಅದಕ್ಕೆ ಮುಂದಾಗೋದಿಲ್ಲ. ನಾವು ಸೋತ್ ಹೋಗ್ತೀವಿ ಮುಸ್ಲಿಂ ಪಾಪ್ಯುಲೇಷನ್ ಹೈಯೆಸ್ಟ್ ಇರೋ ಜಾಗಗಳಲ್ಲಿ ಅಥವಾ ಹೆಚ್ಚಿಗೆ ಇರೋ ಜಾಗಗಳಲ್ಲಿ ಎನ್ನುವ ಭಯ ಕಾಂಗ್ರೆಸ್ ಅನ್ನ ಕಾಡೋದಕ್ಕೆ ಶುರು ಮಾಡುತ್ತೆ. ಆವಾಗ ಬಾಯಿ ಮುಚ್ಕೊಂಡು ಈ ಕುಟುಂಬ ರಾಜಕಾರಣದಿಂದ ಸ್ವಲ್ಪ ಕಟ್ ಮಾಡಿ ಒಂದಷ್ಟು ಕಡೆ ಟಿಕೆಟ್ಗಳನ್ನ ಸಮರ್ಥರಿಗೆ ಕೊಡ್ತಾರೆ. ಸಮರ್ಥ ಶಾಮನೂರ್ ಅಂತವ್ರಿಗೆ ಕೊಡಲ್ಲ. ಆ ಕಾರಣಕ್ಕಾಗಿ ಅವರು ಸೋಲ್ಲೇಬೇಕಾಗತ್ತೆ. ಇನ್ಯಾವ ಕಾರಣಕ್ಕೆ ಸೋಲಬೇಕು? ಪ್ರಜಾಪ್ರಭುತ್ವದ ಮೂಲ ಆಶಯವನ್ನ ಉಳಿಸೋದಕ್ಕೆ ಸೋಲ್ಬೇಕು. ಯಾಕಂದ್ರೆ ಪ್ರಜಾಪ್ರಭುತ್ವದ ಮೂಲ ಆಶಯನೇ ಎಲ್ರಿಗೂ ಸಮಾನ ಅವಕಾಶ ಇರಬೇಕು ಅನ್ನೋದು. ಒಂದು ಕುಟುಂಬದ ಕೈಗೆ ಒಂದು ಜಿಲ್ಲೆಯನ್ನ ಕೊಟ್ಟುಬಿಟ್ಟು ಅವ್ರ ಪಾಳೆಗಾರಿಕೆಗೆ ಬಿಟ್ಟುಬಿಟ್ಟು
ಇದು ಯಾವತ್ತಿದ್ರು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೋ ಎಲ್ಲರೂ MLA ಗಳಾಗಿ, MP ಗಳಾಗಿ, ಮಿನಿಸ್ಟರ್ ಆಗಿ, ಇನ್ನೇನೇನೋ ಆಗಿ ಬೇರೆಯವರು ಯಾರು ಆ ಜಿಲ್ಲೆಯಲ್ಲಿ ಏನು ಪಡ್ಕೊಳ್ಳಂಗಿಲ್ಲ. ಗುಲಾಮರಾಗಿ ಇದ್ದು ಬಿಡಬೇಕು. ನೀವು ಪಾರ್ಟಿ ವರ್ಕರ್ ಆಗಿದ್ರು ಸರಿ, ಬೇರೆ ಏನೇ ಆಗಿದ್ರು ಸರಿ, ಆ ಕುಟುಂಬ ಬರುತ್ತೆ, ಅವ್ರು ಹೇಳ್ದಂಗೆ ನೀವು ಕೇಳಬೇಕು, ನಿಮ್ಗೊಂದು ಚಿಲ್ಲರೆ ಸಿಗುತ್ತೆ, ಇಷ್ಟೇ ಆಗುತ್ತೆ. ಇದನ್ನ ಬ್ರೇಕ್ ಮಾಡಬೇಕು ಅಂದ್ರೂ ಸಹ ನೀವು ಕಾಂಗ್ರೆಸ್ ವಿರುದ್ಧ ವೋಟ್ ಹಾಕಬೇಕು. ನಾಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಲೇಬೇಕು. ಹೀಗೆ ನಾನಾ ವಿಚಾರಗಳನ್ನು ಇಟ್ಕೊಂಡು ನೋಡಿದಾಗ ನಿಮ್ಗೆ ಕಾಂಗ್ರೆಸ್ ಅನ್ನ ಸೋಲಿಸಲೇಬೇಕಾದಂತಹ ಅನಿವಾರ್ಯತೆ ಎದ್ದು ಕಾಣುತ್ತೆ. ಹಾಗಾದ್ರೆ ಆಪ್ಷನ್ ಏನು? ನಾನು ಮೊದಲೇ ಹೇಳಿದೆ, ಬಿಜೆಪಿ ಇಸ್ ನಾಟ್ ಎನ್ ಆಪ್ಷನ್. ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶದಲ್ಲಿಯೇ ಬಿಜೆಪಿ ಆಪ್ಷನ್ ಅಲ್ಲವೇ ಅಲ್ಲ. ಖರ್ಗೆ ಇವತ್ತು ಚೆನ್ನಾಗಿ ಹೇಳಿದ್ದಾರೆ, ಬಿಜೆಪಿ RSS ವಿಷ ಸರ್ಪಗಳು, ಅದನ್ನ ಆಪ್ಷನ್ ಅಂತ ಸ್ವೀಕರಿಸೋದು ಸೈನೈಡ್ ತಿನ್ನೋದಕ್ಕೆ ಸಮ ಆಗ್ಬಿಡುತ್ತೆ. ಇಲ್ಲ, ಸೊ ಪಕ್ಕಕ್ಕೆ ನೋಡಿ ಯಾರು ಕಾಂಗ್ರೆಸ್ ಅನ್ನ ಸೋಲಿಸುವ ಶಕ್ತಿಯನ್ನು ಹೊಂದಿದ್ದಾರೆ ಅಂತ. ಈ ಕ್ಷೇತ್ರದಲ್ಲಿ, ಈ ಚುನಾವಣೆಯಲ್ಲಿ, ಈ ಕ್ಷಣಕ್ಕೆ ಎದ್ದು ಕಾಣುವಂತಹದ್ದು SDPI ಕ್ಯಾಂಡಿಡೇಟ್ ಅಫ್ಸರ್ ಕೊಟ್ಲಿಪೇಟೆ ಅನ್ನುವಂಥವ್ರು. ಅವ್ರ ಕಡೆ ನೋಡಿ, ಪರ್ಯಾಯ ವ್ಯವಸ್ಥೆ ನಿಮ್ಮ ಕಣ್ಣು ಮುಂದಿದೆ. ನಿಮ್ಮ ಸಮುದಾಯದ ಪ್ರತಿನಿಧಿಯಾಗಿ ಹೋಗೋದಕ್ಕೆ ಸಮರ್ಥರಿರುವಂತಹ ವ್ಯಕ್ತಿಯಾಗಿ ನೀವು ಅವರನ್ನ ಸ್ವೀಕರಿಸಬಹುದು. ಮುಸ್ಲಿಂ ಸಮುದಾಯಕ್ಕೆ ನಾನು ಹೇಳ್ತಿರೋದು. ಇನ್ನು ಅಹಿಂದ ವರ್ಗ ಯಾಕೆ SDPI ಕ್ಯಾಂಡಿಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ಸಮರ್ಥನೆ ಮಾಡ್ಕೊಳ್ಬಹುದು ಅಥವಾ ಅವ್ರಿಗೆ ಸಪೋರ್ಟ್ ಮಾಡಬೇಕು, ಅವ್ರಿಗೆ ವೋಟ್ ಹಾಕಬೇಕು ಅನ್ನೋದಾದರೆ, ನಾನು ಮೊದಲು ಹೇಳಿದ್ನಲ್ಲ ಕಾರಣಗಳು. ಒಂದು ಕುಟುಂಬಕ್ಕೆ ಪರಭಾರಿಯಾಗಿ ಕೊಟ್ಟಿರುವಂತಹದ್ದು ಜಿಲ್ಲೆಗಳನ್ನ ಬಿಡಿಸ್ಕೊಳ್ಬೇಕು ನೀವಂದ್ರೆ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನೀವು ಟಿಕೆಟ್ ಕೇಳಬೇಕು ಅನ್ನೋದಾದ್ರೆ ಅವರಿಗೆ ಕಾಂಗ್ರೆಸ್ಗೆ ಪೆಟ್ಟು ಬಿದ್ದರೆ ಮಾತ್ರನೇ ಅಲ್ಲಿ ಟಿಕೆಟ್ ಅನ್ನ ಓಕೆ, ಈ ರೀತಿ ನಾವು ಮಾಡ್ಕೊಂಡಿರಕ್ಕಾಗೋದಿಲ್ಲ. ಅಪ್ ಸತ್ರೆ ಮಗನಿಗೆ, ಗಂಡ ಸತ್ರೆ ಹೆಂಡತಿಗೆ, ಹೆಂಡತಿ ಸತ್ರೆ ಗಂಡನಿಗೆ, ಸೊಸೆ ಸತ್ರೆ ಇನ್ಯಾವನ್ಗೋ ಅಳಿಯನಿಗೆ. ಏನಿದು ಕುಟುಂಬ ಬರ್ಕಟ್ಟಿರೋದ, GPA ಹಾಕೊಟ್ಟಿರೋದ? ನಿಮಗೆ ಅದು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಕಾಂಗ್ರೆಸ್ಗೆ ಪೆಟ್ಟು ಕೊಡಬೇಕು. ಕಾಂಗ್ರೆಸ್ ಪೆಟ್ಟು ಕೊಡಬೇಕಂದ್ರೆ ಈ ಚುನಾವಣೆಯಲ್ಲಿ ಬಿಜೆಪಿ ಅಂತ ಆಪ್ಷನ್ ಅಲ್ವೇ ಅಲ್ಲ. ದಕ್ಷಿಣದಲ್ಲಿ, ದಾವಣಗೆರೆ ದಕ್ಷಿಣದಲ್ಲಿ SDPI ಕ್ಯಾಂಡಿಡೇಟ್ ಅಫ್ಸರ್ ಕೊಟ್ಲಿಪೇಟೆಯನ್ನು ಒಮ್ಮೆ ನೋಡ್ಕೊಳ್ಳಿ, ಒಂದು ಅವಕಾಶ ಮಾಡಿಕೊಡಿ. ಅವರು ಸಹ ಮುಂದಿನ ದಿನಗಳಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಸಮರ್ಥವಾಗಿ ಆಡಳಿತ ಕೊಡೋದ್ರಲ್ಲಿ ವಿಫಲರಾದರೆ ಇನ್ನೇನು 2.5 ವರ್ಷದ ನಂತರ ಅವ್ರನ್ನ ಕಿಕ್ ಔಟ್ ಮಾಡಿ, ಬೇರೆ ಆಪ್ಷನ್ ನೋಡಿ. ಬಟ್ ಅಲ್ಲಿಗೆ ಹೋಗಬೇಡಿ. ಮತ್ತೆ ಇವರು ಫೇಲ್ ಆದ್ರೆ ಬೇರೆ ಆಪ್ಷನ್ ನೋಡಿ. ಮತ್ತೆ ಕಾಂಗ್ರೆಸ್ ಕುಟುಂಬ ರಾಜಕಾರಣಕ್ಕೆ ಹೋಗಬೇಡಿ. ಸಾಕು, ಅವ್ರ ಮನೆಯಲ್ಲಿ ಆಲ್ರೆಡಿ ಒಬ್ರು MLA, ಮಿನಿಸ್ಟರ್ ಮತ್ತು MP ಇದ್ದಾರೆ. ಇನ್ನೆಷ್ಟು ಜನರನ್ನ ಮಾಡಿ ನೀವು ಗುಲಾಮಗಿರಿ ಮಾಡ್ಕೊಂಡಿರ್ತೀರಿ? ಸಾಧ್ಯನೇ ಇಲ್ಲ. ಅಲ್ಲಿಗೆ ಸ್ಟಾಪ್ ಮಾಡಿ, ಫುಲ್ ಸ್ಟಾಪ್ ಇಡಿ ಅದಕ್ಕೆ. ಸೊ ನಾಳೆ ಮತ ಚಲಾಯಿಸುವಾಗ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು ಇದನ್ನ ನೆನ್ಪಿಟ್ಕೊಳ್ಬೇಕು. ಕಾಂಗ್ರೆಸ್ ಅನ್ನ ಸೋಲಿಸಲೇಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರಬೇಕು. ಅದು ಅಹಿಂದ ಪೂರ್ತಿಯಾಗಿ, ಅದರಲ್ಲೂ ವಿಶೇಷವಾಗಿ ಅಲ್ಪಸಂಖ್ಯಾತರು, ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ಅನಿವಾರ್ಯ. ನಿಮ್ಮ ರಾಜಕೀಯ ಅಸ್ತಿತ್ವಕ್ಕೆ ಅನಿವಾರ್ಯ, ನಿಮ್ಮ ರಾಜಕೀಯ ಪ್ರಾತಿನಿಧ್ಯಕ್ಕೆ ಅನಿವಾರ್ಯ. ಇಲ್ಲದೆ ಹೋದ್ರೆ ಇನ್ನು 50 ವರ್ಷ ಆದರೂ ಆ ಕ್ಷೇತ್ರದಲ್ಲಿ ಆ ಕುಟುಂಬಕ್ಕೆ ಗುಲಾಮರಾಗಿಯೇ ಉಳಿಬೇಕಾಗತ್ತೆ. ನೀವು ಅವರನ್ನ ಮತ್ತೆ ಬದಲಾಯಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾಳೆ ಗೆದ್ರೆ ಅವರು, ನಾಳೆ ವೋಟ್ ಹಾಕಿಸ್ಕೊಂಡ್ಬಿಟ್ರೆ ಇನ್ನು 50 ವರ್ಷ ಮುಸ್ಲಿಂ ಸಮುದಾಯ 85,000 ವೋಟ್ ಅಲ್ಲ, 90% ವೋಟರ್ಸು ಆ ಕ್ಷೇತ್ರದಲ್ಲಿ ಮುಸ್ಲಿಮರೇ ಆದ್ರು ಇವ್ರು ಸೀಟ್ ಬಿಟ್ಕೊಡಲ್ಲ. ಕಾಂಗ್ರೆಸ್ ಬೇರೆಯವ್ರಿಗೆ ಟಿಕೆಟ್ ಕೊಡಲ್ಲ. ಯೋಚನೆ ಮಾಡಿ, ಕಾಂಗ್ರೆಸ್ ಸೋಲ್ಲೇಬೇಕು. ಅದಕ್ಕೆ ಸಮರ್ಥವಾಗಿ ಈಗ ಆ ಕ್ಷೇತ್ರಕ್ಕೆ ಈ ಕ್ಷಣಕ್ಕೆ ಇರುವಂತಹ ಅಭ್ಯರ್ಥಿನೇ SDPI ಕಡೆಯಿಂದ ಇರುವಂತಹ ಅಫ್ಸರ್ ಕೊಟ್ಲಿಪೇಟೆ. ಅಷ್ಟೇ. ಅದೊಂದು ಯೋಚನೆ ಮಾಡ್ಕೊಂಡು ಹೋಗಿ ಮತದಾನ ಮಾಡಿ, ಕಡ್ಡಾಯವಾಗಿ ಮತದಾನ ಮಾಡಿ. ಕುಟುಂಬ ರಾಜಕಾರಣದ ವಿರುದ್ಧ ಮತದಾನ ಮಾಡಿ, ಕೋಮುದ್ವೇಷದ ವಿರುದ್ಧ ಮತದಾನ ಮಾಡಿ, ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ, ಅದರ ದುರಹಂಕಾರಕ್ಕೆ ಪಾಠ ಕಲಿಸುವ ರೀತಿಯಲ್ಲಿ ಮತದಾನ ಮಾಡಿ. ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.